ವೀಕ್ಷಕರಿಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ವಿಡಿಯೋಗಳು ಸುಮಾರು ಎಲ್ಲರೂ ನೋಡ್ತಾ ಇದ್ದಾರೆ, ಅದರಲ್ಲೊಂದು ಶಕ್ತಿ ಇದೆ, ಪವರ್ ಇದೆ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋ ಒಂದು ಯಂಗ್ ಜನ್ರೇಷನ್ಗಾಗಿ, ಅಂದರೆ ಇವಾಗಿನ ಯುವಕರಿಗೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಯುವಕರಿಗೆ, ಮಧ್ಯಮ ವರ್ಗದವರಿಗೆ, ಯುವಕರೇ, ನಾವು ಕ್ರಿಕೆಟ್ ಮ್ಯಾಚ್ ಆಡುವಾಗ ಬೆಟ್ಟಿಂಗ್ ಮಾಡ್ಬೋದು, ಆಮೇಲೆ ಪ್ಲೇಯಿಂಗ್ ಕಾರ್ಡ್ಸ್ ಆಡೋದು, ಹೆಡ್ ಆ್ಯಂಡ್ ಟೇಲ್ ಆಡೋದು, ಇದು ತುಂಬ ದುರ್ಗತಿ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಊಟಕ್ಕಾಗಿ ಕೆಲಸ ಮಾಡ್ತಾರೆ. ನಾವು ದುಡ್ಡನ್ನು ಯಾವತ್ತೂ ನಾವು ಇದು ಗ್ಯಾಮ್ಲಿಂಗ್ ಆಗಿ ಬಳಸಬಾರದು. ಯಾಕಂದರೆ ಪ್ರತಿಯೊಬ್ಬರು ಅವರವ್ರ ಜೀವನಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಬೀಳ್ತಾರೆ. ಆದರೆ ನೀವು ಆಡುವ ಒಂದು ಗ್ಯಾಮ್ಲಿಂಗಿಂದ ಈಗ ಸ್ಟಾರ್ಟಿಂಗ್ ನಿಮ್ಗೆ ಏನು ಮಾಡುತ್ತೆ, ಗ್ಯಾಮ್ಲಿಂಗ್ ತುಂಬ ನಿಮಗೆ ಇಂಪ್ರೆಸ್ ಮಾಡುತ್ತೆ, ಜಾಸ್ತಿ ದುಡ್ಡು ಬರುತ್ತೆ. ಆಮೇಲೆ ನೀವು ತುಂಬ ಕಷ್ಟದಲ್ಲಿ ಬೀಳ್ತೀರಿ, ಊಟಕ್ಕೆ ಕಷ್ಟ ಆಗಬಹುದು. ಯಾಕಂದರೆ ಒಂದು ಮಹಾಲಕ್ಷ್ಮಿ, ದುಡ್ಡು ಅಂದರೆ ಒಂದು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಈ ಮಹಾಲಕ್ಷ್ಮಿ ನೀವು ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಆಗಲಿ, ಗ್ಯಾಮ್ಲಿಂಗಲ್ಲಿ ಬಳಸ್ತೀರಾ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ದುಡಿದ್ರೂ ಕೂಡ ದುಡ್ಡು ಸುಮಾರಾಗಿ ಅವ್ರಿಗೆ ಸಿಗೋದಿಲ್ಲ. ಅಂಥದ್ರಲ್ಲಿ ನೀವು ಈಸಿಯಾಗಿ ನಿಮ್ಮ ತಂದೆ ತಾಯಿ ಇಟ್ಟಿರೋ ದುಡ್ಡನ್ನಾಗಲಿ ಅಥವಾ ನೀವು ಕಷ್ಟಪಟ್ಟೋ ದುಡ್ಡನ್ನು ನೀವು ಬಳಸ್ತೀರಾ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಂದು ಸಲ ನೀವು ಇದರಲ್ಲಿ ಕಾಲಿಟ್ಟ ಮೇಲೆ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಒಂದು ಗ್ಯಾಮ್ಲಿಂಗ್ ಅನ್ನೋ ಒಂದು ಭೂತ ನಿಮ್ಮ ಮೈಂಡ್ನಲ್ಲಿ ಸೇರಿದ ಮೇಲೆ ನಿಮಗೆ ಇನ್ನೂ ದುಡ್ಡು ಬರುತ್ತೆ ನೀವು ಆಡ್ತೀರಾ. ಆಮೇಲೆ ನೀವು ಸರ್ವನಾಶ ಆಗಿ ಹೋಗ್ತೀರಾ, ಊಟಕ್ಕೆ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ದಯವಿಟ್ಟು ಇವನ್ ಯಂಗ್ ಜನ್ರೇಷನ್, ನೀವು ಗ್ಯಾಮ್ಲಿಂಗ್ ಕಡೆ ನಿಮ್ಮ ಮನಸ್ಸನ್ನು ಕೊಡಬೇಡಿ. 3 ಜನರು ನಮಗೆ ತುಂಬ ಸೊಗಸಾಗಿ ಲೈಫ್ ಕಟ್ಟಕ್ಕೆ ಸಹಾಯ ಮಾಡುತ್ತಾರೆ. ಒಂದು ತಂದೆ ಮತ್ತು ತಾಯಿ ಮತ್ತು ಗುರುಗಳು, ಇವರು ಯಾವತ್ತೂ ನಮಗೆ ಒಳ್ಳೆಯದನ್ನೇ ಹೇಳುತ್ತಾರೆ. ಇದು ಗ್ಯಾಮ್ಲಿಂಗ್ ಆಡೋದಕ್ಕೆ ಅವರು ಪ್ರೋತ್ಸಾಹ ಕೊಡುವುದಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಇಂದಿನ ಪ್ರಪಂಚದಲ್ಲಿ ನಾವು ಒಳ್ಳೆ ದಾರಿ, ಕೆಟ್ಟ ದಾರಿ ಎರಡನ್ನು ನಾವು ಚಾಯ್ಸ್ ಮಾಡಬೇಕಾಗುತ್ತೆ. ನಾವು ಯಾವತ್ತೂ ತಂದೆ ತಾಯಿ ಗುರುಗಳ ಮಾತುಗಳನ್ನು ನಾವು ಮೀರಿದ್ದಾದರೆ ನಾವು ಭಾಳ ಕಷ್ಟಕ್ಕೆ ಬೀಳಬೇಕಾಗುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ, ಈ ಒಂದು ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ಯಾಕಂದರೆ ಈ ವಿಡಿಯೋ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ, ಇವರು ಹೇಳುವ ಒಳ್ಳೆಯ ಮಾತು ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇವಾಗಿನ ಯುವ ಪೀಳಿಗೆ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಒಳ್ಳೆಯ ದಾರಿಯಲ್ಲಿ ಹೋಗಿ. ಈ ಒಂದು ಈರಣ್ಣ ಗುರಡ್ಡಿ ನಿಮಗೆ ಒಂದು ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.